ಹಾಯ್, ಶುಭೋದಯ, ಜೈ ಶ್ರೀಕೃಷ್ಣ. ನಾನು ನಿಮ್ಮ ಗಿರೀಶ್ ಪಿರಡಕ. ಎಂದಿನಂತೆ ಹೊಸದೊಂದು ಟಾಪಿಕ್ನೊಂದಿಗೆ ಬರ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ನಮಗೆ ನಾವು ಶತ್ರುಗಳು ಗೆಳೆಯರೇ. ನಮಗೆಲ್ಲ ನೋಡಿ ಒಂದು ಕೆಟ್ಟದೊಂದು ಕ್ಯಾರೆಕ್ಟರ್ ತುಂಬಿ ಇರ್ತದೆ ಜೀವನದಲ್ಲಿ. ಅದು ಏನಂತ ಹೇಳಿದ್ರೆ ಪಕ್ಕದವರನ್ನು ನೋಡಿ ಉಂಟಲ್ಲ, ಅವರು ಭಾರಿ ಎಡ್ಡಲ್ಲೇರಾಗಲಿ ಭಾರಿ ಖುಷಿಟ್ಟುಳ್ಳೇರು ಅಂತೇಳಿ ತಿಳ್ಕೊಂಡಿರ್ತಾರೆ, ಹೌದಲ್ವಾ? ಈಗ ನೋಡಿ ಎಕ್ಸಾಂಪಲ್, ಎಲ್ಲರಿಗೂ ನಿಮಗೆ ಕಣ್ಣು ಬೀಳುದು ಯಾರ ಥರ ಆಗಬೇಕಂತಂದರೆ ರಿಲಯನ್ಸ್ನ ಅಂಬಾನಿ ಥರ ಆಗಬೇಕು, ಮತ್ತು ಅದಾನಿ ಥರ ಆಗಬೇಕು, ಟಾಟಾದವ್ರ ಥರ ಆಗಬೇಕು, ಅವರಾಗಬೇಕು, ಇವರ ಥರ ಆಗಬೇಕು ಅಂತ. ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅದು ನಮಗೆ ಬೇಕಾಗಿಲ್ಲ, ನಮಗೆ ಒಟ್ರಾಸಿ ಅವರ ಥರ ಆಗಬೇಕು ಅಂತ. ಅದರಲ್ಲಿ ನಾವು ನಾವೇ ನಮ್ಮ ಶತ್ರುಗಳಾಗಿರ್ತೇವೆ. ಅದು ಹೇಗೆ ಅಂತೇಳಿ ನಮ್ಮ ಖುಷಿಯನ್ನು ನಾವು ಉಂಟಲ್ಲ ಸ್ಪ್ರೆಡ್ ಮಾಡ್ತಾ ಇರ್ತೇವೆ, ಏನು ಯೂಸೇ ಮಾಡೋದಿಲ್ಲ ನಾವು ಖುಷಿಯನ್ನು. ಹಾಗೆ ಸದಾ ಕಾಲ ನಮಗೆ ದುಃಖನೇ ಇರುತ್ತದೆ. ನಮಗೆಲ್ಲ ಖುಷಿಯಾಗಿರಲಿಕ್ಕೆ ಗೊತ್ತುಂಟು, ಆದರೂ ಕೂಡ ನಾವು ಆಗಿರುವುದಿಲ್ಲ, ಖುಷಿಯಾಗಿರುವುದಿಲ್ಲ. ಯಾಕಂದರೆ ನಮಗೆ ಇರುವ ಆಸೆ, ಕೆಟ್ಟ ಬಯಕೆ, ಕೆಟ್ಟ ನಡತೆ, ಕೆಟ್ಟ ಯೋಚನೆ, ಕೆಟ್ಟ ಅಭ್ಯಾಸಗಳು, ಕೆಟ್ಟ ವ್ಯವಹಾರಗಳು, ಕೆಟ್ಟ ಭಕ್ತಿ, ದೇವರ ಬಳಿ ಸಹ ನಿಮಗೆ ಕರೆಕ್ಟ್ ಭಕ್ತಿ ಇಲ್ಲ, ಕೆಟ್ಟ ನಂಬಿಕೆ, ಕೆಟ್ಟ ಶ್ರದ್ಧೆ, ಕೆಟ್ಟ ವ್ಯಾಮೋಹ, ಕೆಟ್ಟದ್ದು ಎಲ್ಲ ತುಂಬಿದೆ ಅಲ್ಲವೇ? ಒಂದು ಸಾರಿ ಯೋಚನೆ ಮಾಡಿ. ಅಂದರೆ ನಮಗೆಲ್ಲರಿಗೂ ನಮ್ಮನ್ನು ಬಿಟ್ಟು ಬೇರೆಯವರ ಒಬ್ಬರ ಖುಷಿಯಿಂದ ಸುಖ ನೆಮ್ಮದಿಯಿಂದ ಇರುವುದನ್ನು ನಮಗೆ ನೋಡಲು ಆಗುವುದೇ ಇಲ್ಲ. ಅಷ್ಟಕ್ಕೆ ಸುಮ್ಮನಾಗಿರದೆ ಅವರ ಸಂಸಾರವನ್ನು ಕೆಡಿಸಲು ಯೋಚನೆ ಮಾಡ್ತಾ ಇರ್ತೇವೆ ಅಲ್ಲವೇ? ನೀವು ಯೋಚನೆ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿ. ಹಾಗಾಗಿ ನಮಗೆ ನಮ್ಮ ಬಗ್ಗೆ ವಿಶ್ವಾಸ, ನಂಬಿಕೆ ಏನು ಇಲ್ವಾ ಅಂತ ಡೌಟ್ ಬರೋದಿಲ್ವಾ? ದೇವರ ಬಗ್ಗೆಯೂ ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಭಯ ಇಲ್ಲ, ಆಶೀರ್ವಾದ 100% ಇರುವುದೇ ಇಲ್ಲ ದೇವರು ಕೊಟ್ಟರು ಕೂಡ. ಯಾಕಂದರೆ ಎಲ್ಲರೂ ಮಾತಿನಲ್ಲಿ ದೇವರನ್ನು ನಂಬಿ ಸರ್ವಶಕ್ತ ಅಂತ ಇನ್ನೂ ಏನೇನೋ ಹೆಸರಿಂದ ಹೇಳ್ತಾ ಇರ್ತಾರೆ ಅಲ್ಲವೇ? ಆದರೆ ಆ್ಯಕ್ಚುಲಿ ಬರುವಾಗ, ಪ್ರಾಕ್ಟಿಕಲ್ ಆಗಿರುವಾಗ ದೇವರ ಬಗ್ಗೆಯೂ ನಮಗೆ ಡೌಟ್ ಬರ್ತದೆ. ಹೀಗಾಗಿ ಬರೀ ಕೆಟ್ಟದ್ದು ತುಂಬಿರುವಾಗ ಕಷ್ಟ, ದುಃಖ, ತೃಪ್ತಿ ಏನೇನು ನಮ್ಮ ಬದುಕಿನಲ್ಲಿ ಇರದೆ ಸಾಧ್ಯವೇ? ನೀವೇ ಹೇಳಿ. ಮತ್ತು ನಾವು ಹೇಗೆ ಇಂಪ್ರೂವ್ ಆಗೋದು ಅಲ್ಲವೇ? ಯಾರು ಸುಮ್ಮನೆ ಬೇರೆಯವರ ಜೀವನದಲ್ಲಿ ಮೂಗು ತುರಿಸುವವರೇ ಅಲ್ಲವೇ? ಎಲ್ಲರೂ ಹೌದು. ನಾವು ಸುಖಿಗಳಾಗಿದ್ದೇವೆ, ನಮಗೆ ಬೇಕಾದ ಪದವಿಗಳನ್ನು, ಈಗ ನಾನು ಆರಾಮಾಗಿದ್ದೇನೆ, ಚಂದ ಇದ್ದೇನೆ, ನನಗೆ ಬೇಕಾದಾಗೆ ನಾನು ಇದ್ದೇನೆ ಅಂತ ತಿಳ್ಕೊಂಡಿದ್ದೀನಿ. ನಾನು MBA ನನಗೆ ಬೇಕಾದ ಕೋರ್ಸನ್ನು ಪಡೆದಿದ್ದೇನೆ, ಹಲವಾರು ಕೋರ್ಸನ್ನು ಪಡೆದಿದ್ದೇನೆ, ನನಗೆ ಬೇಕಾದಾಗೆ ನಾನು ಸ್ವಂತ ಬಿಸ್ನೆಸ್ ಜಾಬಿಗೆ ಹೋಗ್ತಾಯಿದ್ದೆ, ಈಗ ಸ್ವಂತ ಬಿಸ್ನೆಸ್ಸಲ್ಲಿ ಮಾಡ್ತಾ ಇದ್ದೇನೆ, ನನಗೆ ಬೇಕಾದಾಗ ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್ ಏನು ಬೇಕು ಅದನ್ನು ನಾನು ಮಾಡ್ತಾಯಿದ್ದೇನೆ. ಕೆಲವರಿಗೆ ಡೌಟು, ಎಷ್ಟು ಸಂಪಾದನೆ ಮಾಡ್ತೇನೆ ಅಂತ. ಸಂಪಾದನೆ ನೀವು ಕಮ್ಮಿ ಹೇಳಿದರೆ ಉಂಟಲ್ಲ, ಈಗ ನಾನು ಕಮ್ಮಿ ಹೇಳಿದರೆ ಅದರ ಮೇಲೆ ಡೌಟ್ ಅವ್ರಿಗೆ, ಯಾಕೆ ಇಷ್ಟು ಕಲ್ತಿದ್ಯಾ ನೀನು, ಯಾಕೆ ಸಂಬಳ ಜಾಸ್ತಿ ತಗೊಳ್ಳಿಲ್ಲ ಅಂತ. ಅದು ಅವರ ಪ್ರಾಬ್ಲಮ್ ಸರ್. ಅಲ್ಲ, ನನ್ನ ಲೈಫಲ್ಲಿ ನಾನು ಇಷ್ಟು ಕಲ್ತದ್ದು ಏನು ಸಂಬಳ ಜಾಸ್ತಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿಯಾ? ಲಕ್ಷಗಟ್ಟಲೆ ತಗೊಳ್ಳೋರಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಅವರಿಗೆ ತಗೊಳ್ಬೋದಲ್ಲ, ಹೇಳೋವರಿಗೆ. ಅವರೇ ಹೇಳಿದ್ದು. ಈಗ ನೋಡಿ, ನಾನು ನನ್ನ ಲೈಫನ್ನು ನನ್ನ ಸ್ಟೈಲಲ್ಲಿ ನಾನು ಎಂಜಾಯ್ ಮಾಡ್ತಾ ಇರೋದು. ನನಗೆ ಹ್ಯಾಪಿ ಇದೆ ಈ ಸಂಬಳದಲ್ಲಿ. ನಾನು 10,000 ಸಿಕ್ಕಿದ್ರು ನನಗೆ ಖುಷಿಯಾಗಿರ್ತದೆ, 20,000, 1,00,000 ಸಿಕ್ಕಿದ್ರು ಕೂಡ ಖುಷಿ ಸೇಮ್ ಇರ್ತದೆ. ಬೇರೆಯವರಿಗೆ ಆಗಿಲ್ಲ. ಏನು ಗೊತ್ತುಂಟಾ? ಜಾಬ್ ಮಾಡು, ಈ ಸಂಬಳ ನಿಮಗೆ ಸಾಕಾಗಲಿಕ್ಕಿಲ್ಲ, ಅದಕ್ಕೆ. ಯಾಕಂದರೆ ಮಸ್ತರದಲ್ಲಿ ಹೇಳ್ತಾ ಇರೋದು, ಯಾಕಂದರೆ ಅವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಈ ಥರ ಖುಷಿಯಲ್ಲಿದ್ದದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ, ಈಗ ಮದುವೆ ಆಗದವರಿಗೆ ಮದುವೆ ಆಗಲಿಲ್ಲ, ಬೇಗ ಮದುವೆ ಅಲ್ಲ ಅಂತೇಳಿ. ಮತ್ತೆ ಮದುವೆ ಆದಮೇಲೆ ಎಲ್ಲಿ ಹೋಗ್ತಾರೆ? ಹೇಳೋದು ಮಾತ್ರ, ಯಾರು ಜವಾಬ್ದಾರಿ ತಗೊಳ್ಳೋದಿಲ್ಲ. ಮದುವೆ ಆದಮೇಲೆ ಅಂತ ಅವನು ಆ್ಯಕ್ಚುಲಿ ನೋಡಿ, ಮದುವೆ ಆಗುವ ಕರೆಕ್ಟ್ ನಿಮಗೆ ಗೊತ್ತಿದ್ರೆ, ಏಜ್ ಜಾಸ್ತಿ ಆಗಿರಬಾರ್ದು, ಕರೆಕ್ಟ್ ನಿಮಗೆ ಧೈರ್ಯ ಇದ್ದರೆ ಮಾತ್ರ ಮದುವೆ ಆಗಿ. ಇಲ್ಲದ್ರೆ ಉಂಟಲ್ಲ, ಮದುವೆ ಆದ ನಂತರ ಏನೇನೋ ಮಾಡಿ ಆತ್ಮಹತ್ಯೆ ಅದು ಇದೆಲ್ಲ ಮಾಡಿ, ಸಾಲ ಸೂಲ ಎಲ್ಲ ಮಾಡಿ, ಎಲ್ಲ ಕೆಟ್ಟು ಹೋಗಿ ಆ ಕಡೆ ಇನ್ನಿಲ್ಲ ಈ ಕಡೆ ಇನ್ನಿಲ್ಲ, ಎಲ್ಲ ಅತಂತ್ರವಾಗಿ ನೀವು ಬದುಕ್ತಾ ಇರ್ತೀರ, ಹೌದು ಅಲ್ವಾ? ಈಗ ನೋಡಿ, ನಾನು ನನ್ನ ಡಿಸಿಷನ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ನನಗೆ ಎಸ್ ಅಂತೇಳಿ ಆದ ನಂತರ ಮದುವೆ ಆಗ್ಬೋದು ಅಂತ ಹೇಳಿದ ನಂತರನೇ ನಾನು ಮದುವೆ ಆಗೋದು. ಯಾಕಂತ ಹೇಳಿದ್ರೆ ನಾನು ಸಹ ಖರಾಬಾಗಿರ್ತೇನೆ, ನನ್ನ ಕಟ್ಟಿಕೊಂಡವಳು ಸಹ ಹೆಂಡತಿಗೂ ಕೂಡ ನಾನು ಖರಾಬಾಗಿ ಮಾಡ್ತೇನೆ, ಅವಳು ಸಹ ಕೆಟ್ಟವಳಾಗಿರ್ತಾರೆ, ನಾನು ಸಹ ಕೆಟ್ಟವರಾಗಿರ್ತೇನೆ. ಎಲ್ಲ ಕಿತ್ತಿ ಏನೇನೋ ಮಾಡಿರ್ತಾ ಇರ್ತೀವಿ. ಲೈಫಲ್ಲ ಹೋಗ್ತಾ ಇರ್ತದೆ ಹೊರತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅಂಥ ಮದುವೆ ಯಾಕೆ ಆಗಬೇಕು ಅಂತ ನಾನು ಕ್ವಶನ್ ಮಾಡ್ತಾ ಇರೋದು. ಬೇರೆಯವರಿಗೋಸ್ಕರ ಮದುವೆ ಆಗಬೇಡಿ ಸರ್, ನಿಮಗೆ ಬೇಕಾಗಿ ಮದುವೆ ಆಗಿ. ಯಾಕಂತ ಹೇಳಿದ್ರೆ
ಬ್ಯೂಟಿಫುಲ್ ಆದ ಲೈಫ್ ಇದೆ. ಮದುವೆ ಆಗುವ ಮುಂಚೆ ಲೈಫ್ ಬ್ಯೂಟಿಫುಲ್ ಆಗಿದೆ, ಮದುವೆ ಆದ ನಂತರ ಇನ್ನೂ ಬ್ಯೂಟಿಫುಲ್ ಆಗಿರ್ತದೆ. ಅಂದರೆ ಹೆಂಡತಿ ಮಕ್ಕಳ ಜೊತೆ ಒಂದು ಒಂದು ಜವಾಬ್ದಾರಿ, ಒಂದು ಎಕ್ಸ್ಟ್ರಾ ಬರ್ತದಲ್ಲ, ಅದೊಂದು ಹೇಳಲಿಕ್ಕಾಗೋದಿಲ್ಲ. ಅದೊಂದು ಬ್ಯೂಟಿಫುಲ್ ವರ್ನ್, ದೇವರು ಕೊಟ್ಟದೊಂದು ಕೊಡುಗೆ ನಮಗೆ. ಹಾಗೆ ಹೇಳುತ್ತಾ ನಾವು ಟಾಪಿಕ್ ಚೇಂಜ್ ಮಾಡೋದಿಲ್ಲ. ಈಗ ಯಾಕೆ ನಾವು ಒಳ್ಳೆಯವರಾಗೋದಿಲ್ಲ ಅಂತ ಹೇಳ್ತೇನೆ. ಎಷ್ಟು ದೇವರನ್ನು ಭಕ್ತಿ ಇದ್ರು ಕೂಡ, ಯಾಕಂದರೆ ದೇವರನ್ನು ನಂಬುದು ಮಾತ್ರ, ದೇವರ ಮೇಲೆ ಭಕ್ತಿ ಇಲ್ಲ, ಅದು 100% ಯಾಕಂದರೆ ದೇವರಿಗೆ ಕೈಯೆಲ್ಲ ಮುಗಿತಾರೆ, ಆದರೂ ಡೌಟು ಅವರಿಗೆ ಯಾಕೆ ಅವರೇ ಹೇಳಿದ ಟೈಮಿಗೆ ದೇವರು ಮಾಡಲಿಲ್ಲ ಅಂತೇಳಿ. ದೇವರೇನಿಗೆ ಅವರಿಗೆ ಕೆಲಸದವರ ನಾನು ಕೇಳ್ತಾ ಇರೋದು. ಯಾಕೆ ಉದ್ಧಾರ? ನಾನು ಕಷ್ಟಪಟ್ಟು ಬೆನ್ಪೆ ದೇವರ ನಂಬುವೆ, ಪೂಜಾ ಅನ್ಪೆ, ಅವು ಅನ್ಪೆ, ಅನ್ಪೆ ಅಂತ, ಅದು ದೇವರಿಗೆ ಬಿಟ್ಟದ್ದು ಮಾರ್ರೆ. ನೀವೇನು ಯಾವಾಗ ಉದ್ಧಾರ ಆಡಬೇಕು? ನೀವು ನಿಮ್ಮ ಅಲ್ಲಿ ಕೆಟ್ಟದನ್ನೆಲ್ಲ ತುಂಬಿರ್ತೀರಾ, ಬೇರೆಯವರ ಬಗ್ಗೆ ಅಸೂಯೆ ಪಡ್ತಾ ಇರ್ತೀರಾ, ಕೆಟ್ಟದ್ದು ಯೋಚನೆ ಮಾಡ್ತಾ ಇರ್ತೀರಾ. ಅವನಾಗೆ ಆಗಬೇಕು ಅಷ್ಟೇ. ಹಾಗೆ ಆಗ್ಲಿಕ್ಕೆ ಆಗ್ತದಾ? ಹಾಗೆ ನಮ್ಮ ಜೀವನ ಇತರರ ಕೊರತೆಗಳನ್ನು ಹೇಳಲೇಬೇಕಾದ ಅಂತೆ ನಾವು ಬದುಕ್ತಾ ಇದ್ದೇವೆ ಅಂತ ಅನಿಸುವುದಿಲ್ವೇ? ನಾವು ಬೇರೆಯವ್ರಿಗೆ ಕೆಟ್ಟದನ್ನು ನೋಡಲಿಕ್ಕೇ, ಕೆಟ್ಟದನ್ನು ಹೇಳಲಿಕ್ಕೇ ಬದುಕ್ತಾ ಇದ್ದೇವೆ ಅಂತ ನಿಮಗೆ ಅನಿಸುವುದಿಲ್ವಾ? ಮತ್ತು ನಿಮಗೆ ನಿಮಗೆ ಖುಷಿ ಇರೋದು, ನೆಮ್ಮದಿ ಇರೋದು ಬೇರೆಯವರ ಬಗ್ಗೆನೇ ಸದಾ ಯೋಚನೆ ಮಾಡ್ತೀರ. ಮತ್ತು ನೀವು ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಯಾವಾಗ ಮಾಡೋದು? ನೀವು ಹಣ ಸಂಪಾದನೆ ಮಾಡೋದು ಯಾವಾಗ? ಇಲ್ಲೇ ಪ್ಲ್ಯಾನಿಂಗ್ ಮಾಡಿದೆ ಯಾವಾಗ? ನಾವೆಲ್ಲ ಬೇರೆಯವರ ಸಾಧನೆಯನ್ನು ಹೊಗಳ್ತೇವೆ, ಅದ್ರ ಜೊತೆಗೆ ಅವರ ಸಾಧನೆಯಲ್ಲಿ ಕೊರತೆಯನ್ನು ಸಹ ಹುಡುಕ್ತಾ ಇರ್ತೇವೆ. ಸುಮ್ಮನೆ ಹುಡುಕಿ ಹೇಳ್ತೇವೆ ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ. ಅದು ಹಾಗೆ ಆಗಬೇಕು ಅಂತ. ಆ್ಯಕ್ಚುಲಿ ಅವನಿಗೆ ನೋಡಿ, ಆ್ಯಕ್ಟಿಂಗ್ ಮಾಡೋದವನಿಗೆ ಸ್ಟೇಜ್ ಸರಿ ಇಲ್ಲದವನು ಕೂಡ ದೂರಲಿಕ್ಕೆ ಹೋಗ್ತಾನೆ. ಯಾಕೆ? ಅವನಿಗೆ ಸ್ಟೇಜಲ್ಲಿ ಹೇಗೆ ಮಾಡ್ಬೋದು ಅಂತೇಳಿ ಗೊತ್ತಿರೋದಿಲ್ಲ. ಅಂಥವರಲ್ಲ ನಾವು. ಕೆಲವು ಬಗ್ಗೆ ವಿಷಯ ಗೊತ್ತೇ ಇರೋದಿಲ್ಲ ನಮಗೆ, ಆದರೂ ಸುಮ್ಮನೆ ಕೊರತೆ ಹೇಳ್ತಾ ಇರ್ತೇವೆ. ಅವರಿಗೆ ನಮಗೆ ABCD ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಿದರೆ ಅದೇನಂತೇಳಿ. ಹೌದಲ್ವಾ? ನೀವು ಯೋಚನೆ ಮಾಡಿ. ಅವರ ಸಾಧನೆಯನ್ನು, ಕೊರತೆಯನ್ನು ಸುಮ್ಮನೆ ಹೇಳ್ತಾ ಇರ್ತೇವೆ. ಎಲ್ಲರಿಗೂ ಸರಿ ಎನಿಸಿದರೂ ನಮಗೆ ಸರಿ ಎನಿಸುವುದಿಲ್ಲ ಅಂತ ಅಲ್ಲವೇ? ಹಾಗಾಗಿ ನಮ್ಮನ್ನೆಲ್ಲ ದೇವರು ಉದ್ಧಾರ ಮಾಡುತ್ತಾರಾ ಹೀಗಿರುವಾಗ? ಒಮ್ಮೆ ಯೋಚಿಸಿ. ಯಾಕಂದರೆ ನಾವು ಯಾರನ್ನು ಹೊಗಳುತ್ತಿಲ್ಲ, ಪ್ರಶಂಸಿಸುತ್ತಿಲ್ಲ, ಅವರ ಸಾಧನೆಯನ್ನು ಕೊಂಡಾಡಲ್ಲ, ಹೇಳುವುದಿಲ್ಲ, ಶುಭಾಶಯ ಹೇಳುವುದಿಲ್ಲ, ಮನಪೂರ್ವಕವಾಗಿ ಎಲ್ಲಿ ಹೇಳುವುದಿಲ್ಲ, ಯಾರು ಕೂಡ ಅಷ್ಟೇ. ಬದಲಾಗಿ ಅದರಲ್ಲಿರೋ ಕೊರತೆಯನ್ನು ಹುಡುಕುವುದೇ ನಮ್ಮ ಕೆಲಸ, ನಮ್ಮ ಕರ್ಮ ಅಂತ ಅದೇ ಕಾರ್ಯದಲ್ಲಿ ತೊಡಗ್ತಾ ಇರ್ತೀವಿ. ಇದಕ್ಕೆ ನನ್ನ ದೇವರು ಶ್ರೀಕೃಷ್ಣ ಹೇಳಿದ್ದಾರೆ, ಈ ಜಗತ್ತಿನಲ್ಲಿ ಮನುಷ್ಯರಷ್ಟು ಕೆಟ್ಟ, ಕ್ರೂರಿ, ನಿರ್ದಯಿ, ರಾಕ್ಷಸ ಪ್ರವೃತ್ತಿಯ ಪ್ರಾಣಿಗಳು ಇಲ್ಲ ಅಂತ. ಯಾಕಂದರೆ ಪ್ರಾಣಿಗಳು ಜೀವಿಸ್ತವೆ, ಅದೇ ಇದು ನಿಯಮ ಪಾಲನೆ ಮಾಡ್ತಾರೆ. ಅದಕ್ಕೆ ಭಕ್ತಿ ಇದೆ, ಪ್ರೀತಿ ಇದೆ, ನಿರ್ಮಲವಾಗಿ ಪ್ರೀತಿ ಇದೆ. ಅದಕ್ಕೆ ನೋಡಿ, ಪ್ರಾಣಿಗಳು ನೋಡಿ, ಅದರ ಹೊಟ್ಟೆ ತುಂಬಿತಾ ಚಂದ ಮೇಲಕ್ಕೆ ಹೇಳ್ತದೆ, ಆದರೆ ಇಷ್ಟ ಬಂದಾಗಿರ್ತದೆ. ಮನುಷ್ಯರು ಹೊಟ್ಟೆ ತುಂಬಿದ್ರೂ ಸುಮ್ಮನೆ ಇರೋದಿಲ್ಲ. ಪ್ರಾಣಿಗಳೆಂತ ಅದರ ಮಕ್ಕಳಾಯಿತು, ಅದಾಯಿತು, ಆಯಿತು. ಪ್ರಾಣಿಗಳು ನೋಡಿ, ನೀವು ತಾಯಿ ಒಂದುಂಟು, ಮಗು ಅದರ ಕರು ಉಂಟು, ಅದನ್ನು ನೋಡಿ ಚೆಂದಾಗಿ ಅಲ್ಲಿ ಇಟ್ಕೊಂಡಿರ್ತದೆ, ಅದು ನೋಡ್ಕೊಂಡಿರ್ತದೆ. ನೋಡಿ, ನೀವು ನೋಡಿರ್ಬೋದು ಪ್ರಾಣಿಗಳನ್ನು, ನಾನು ಹೇಳ್ಬೇಕಂತಿಲ್ಲಲ್ಲ. ಅದರ ಮನಸ್ಸು ನಿರ್ಮಲವಾಗಿರ್ತದೆ. ಆದರೂ ಅದರ ಮನುಷ್ಯನೇನು ಸುಮ್ಮನೆ ಇರ್ತಾನೆ? ನೀವೇ ಯೋಚಿಸಿ. ಮಕ್ಕಳಾದರೂ ಚಿಂತೆ. ಯಾಕೆ? ಆ್ಯಕ್ಚುಲಿ ಚಿಂತೆ ಯಾಕೆ ಹೊತ್ತು ನಿಮಗೆ ಚಿಂತೆ ಇಲ್ಲ, ನಿಮಗೆ ಬೇರೆಯವ್ರನ್ನ ನೋಡಿ ಚಿಂತೆ ಆಗೋದು. ಯಾಕೆ? ಅವರನ್ನು ಕೆಡಿಸೋದು ಯಾವಾಗ ಅಂತ, ಅವ್ರು ಹಾಳಾಗೋದು ಯಾವಾಗ ಅಂತ ನೀವು ಎಂಜಾಯ್ ಮಾಡ್ತಾ ಇರ್ತೀರಾ ಮನಸ್ಸಲ್ಲಿ ಕೂಡ. ಹೌದಲ್ವೇ? ಯೋಚನೆ ಮಾಡಿ. ನಿಮ್ಮಲ್ಲಿ ಕೆಟ್ಟದಿರುವಾಗ ನೀವು ಅಬಾನಿ, ಅಂದಾನಿ, ಬೇರೆಯವನು ಹೇಗೆ ಆಗೋದು ಸರ್? ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಇಷ್ಟೇ. ನಮ್ಮ ಶತ್ರುಗಳು ನಾವೇ ಅಂತ ಅದನ್ನು ನೀವು ಹುಡುಕಿಕೊಳ್ಳಿ. ಒಳ್ಳೆಯ ಗುಣವನ್ನು, ಬೇರೆಯವರನ್ನು ಮನಪೂರ್ವಕವಾಗಿ ಹೋಗಲಿ ಸರ್. ನೋಡಿ, ಮಿಸ್ಟೇಕ್ ದೇವರು ಭಗವದ್ಗೀತೆ ಅಂತೇಳಿ ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರೂ ಹುಟ್ಟುವಂಥ ಸಾಯುವವರೆಗೆ ಮಿಸ್ಟೇಕಲ್ಲೇ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಸಾಯ್ತಾರೆ ಹೊರತು ಎಲ್ಲ ಕ್ಲಿಯರಾಗಿ ಪರಿಶುದ್ಧವಾಗಿ ಸಾಯುವವರು ಯಾರೂ ಇಲ್ಲ ಅಂತ ಈ ಜಗತ್ತಿನಲ್ಲಿ. ಆ ಥರ ಇರುವಾಗ ಯಾರು ಶುದ್ಧರೂ ಅಲ್ಲ, ಯಾರು ಜ್ಞಾನಿಗಳೂ ಅಲ್ಲ. ಜ್ಞಾನ ಇನ್ನೂ ತುಂಬ ಇರ್ತದೆ. ಈಗ ನಾವು ಜ್ಞಾನಿ ಆಗಿರ್ಬೋದು, ಇನ್ನೂ ಒಂದು 100 ವರ್ಷದ ನಂತರ ಬರುವುದನ್ನೆಲ್ಲ ನಾವು ತಿಳ್ಕೊಂಡಿದ್ದೇನೆ ಈಗ ಇಲ್ಲಲ್ಲ. ಹಾಗೆ ಇದು ಪರಿವರ್ತನೆ ಆಗ್ತಾ ಇರ್ತದೆ ಜ್ಞಾನ ಎನ್ನುವುದು. ಅದನ್ನು ನಾವು ಇದ್ದಲ್ಲಿವರೆಗೆ ಬಾಚಿಕೊಳ್ಬೇಕು ಅಷ್ಟೇ ಹೊರತು ಉಂಟಲ್ಲ, ನಾವು ಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾವು ಪರಮಾತ್ಮನ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ನಮ್ಮ ಒಳ್ಳೆಯತನವನ್ನು, ನಮ್ಮ ಪ್ರೀತಿಯನ್ನು ಸ್ಪ್ರೆಡ್ ಮಾಡ್ಬೋದು. ಹೇಗೆಂದರೆ ನಿರ್ಮಲವಾಗಿ 100% ಕೊಡಿ. ಪ್ರೀತಿ ಕೊಡೋದಾದರೆ 100% ನಕ್ಕು ಬಿಡಿ, 100% ಹೊಗಳಿ, ಎಲ್ಲ 100% ಮಾಡಿಬಿಡಿ. ಆಗ ನೋಡಿ ನೀವೇ ಉದ್ಧಾರ ಆಗ್ತೀರಿ ಇಲ್ವಾ ಅಂತ.
ಅದಲ್ವ ಗೆಳೆಯರೆ, ನಮ್ಮ ಕೆಟ್ಟದನ್ನು ಬಿಟ್ಟು ಯೋಚನೆ ಮಾಡಿ ಒಳ್ಳೆಯದನ್ನಾಗಿ ಮಾಡುವ ಅಂತೇಳಿ ಹೇಳ್ತಾ, ಕೆಟ್ಟದನ್ನು ಬಿಡುವ ನಮ್ಮ ಶತ್ರುಗಳು ನಾವೇ ಆಗಿದೆ. ಮತ್ತೆ ಇಲ್ಲಿ ಅಂಬಾನಿ ಆಗೋದು ಬಿಡಿ, ನಾವೇ ಅಲ್ಲಿ ಪುಡಿರ್ತಾ ಇರ್ತೇವೆ, ಅಲ್ಲಿ ಒದ್ದಾಡ್ತಾ ಇರ್ತೇವೆ ಕೆಲಸ ಮಾಡಿ. ಯಾಕೆಂದರೆ ಕಾನ್ಸಂಟ್ರೇಷನ್ ಇಲ್ಲ, ಯಾವುದಿಲ್ಲ, ಪ್ಲ್ಯಾನಿಂಗ್ ಇಲ್ಲ, ಎಲ್ಲ ಬೇರೆಯವ್ರಿಗೋಸ್ಕರ ಮಾಡ್ತಾ ಇರ್ತೀವಿ. ಮತ್ತೆ ಬೊಬ್ಬೆ ಇಡ್ತಾ ಇದ್ದೆ, ಯಾರು ಪೋಯೇ ಅಲ್ಲಯೇ ಉಲಾಜಿ ಅಂತ ಬುಳ್ತು ಆತ್ಮಹತ್ಯೆ ಎಲ್ಲ ಮಾಡಿಕೊಂಡು ಇರ್ತಾರೆ. ಯಾಕೆ ಗೊತ್ತುಂಟಾ ನೋಡಿ, ನಿಮ್ಮ ಲೈಫಲ್ಲಿ ಸೀಕ್ರೆಟ್ ಇಷ್ಟೇ, ನಿಮಗೆ ಸ್ಯಾಲ್ರಿ ಇಷ್ಟನಾ? 10,000 ಸಿಕ್ಕಿದರೆ 10,000 ನಿಮಗೆ ಇಷ್ಟನಾ? ಬಿಟ್ಟು ಬಿಡಿ. ಬೇರೆಯವರು ಹೇಳಿದ್ದಾರೆ ಅಂತೇಳಿ 11,000ಕ್ಕೆ ಹೋಗಿ ಅಲ್ಲಿ ಏನೇನೋ ಮಾಡಿಕೊಂಡು ಅಲ್ಲಿಯೂ ಸೆಟ್ ಆಗದೆ ಇಲ್ಲಿಯೂ ಸೆಟ್ ಆಗದೆ, ಎಲ್ಲೆಲ್ಲಿ ನಿಮಗೆ ಇಷ್ಟವಿಲ್ಲದ ಜಾಬ್ ಎಲ್ಲ ಮಾಡ್ತಾ ಇರ್ತೀರಲ್ಲ. ನಾನು ಹೇಳ್ತಾ ಇರೋದು, ನಿಮಗೆ ಇಷ್ಟದನ್ನು 10,000 ಅಲ್ಲ 5,000 ಆದರೂ ಕಷ್ಟಪಟ್ಟು ಮಾಡಿ ಸರ್, ನಿಮಗೆ ಸಕ್ಸಸ್ ಸಿಗ್ತದೆ. ನೀವು ಇಷ್ಟಪಟ್ಟದೆ 1,000 ಅಲ್ಲ 1,00,000 ಸಿಕ್ಕಿದ್ರು ನೀವು ಉದ್ಧಾರ ಆಗೋದ್ರೆ. ಯಾಕೆ? ನಿಮಗೆ ಗೊತ್ತೇ ಅಲ್ಲ, ನಿಮ್ಮ ತಲೆಯಲ್ಲಿ ಇರೋದು ಅದೇ. ನಿಮಗೆ 1 ಕೋಟಿ ಕೊಟ್ಟರಲ್ಲ, ಹಸಿದಾಗ ಊಟವೇ ಮಾಡಬೇಕಲ್ಲ, ಇದನ್ನು ತಿನ್ಲಿಕ್ಕೆ ಆಗ್ತದೆ ಎಂತ? ನಾನು ಕಟ್ಟು 1 ಕೋಟಿ ಉಂಟಂತೇಳಿ ಅದನ್ನು ತಿನ್ಲಿಕ್ಕೆ ಆಗ್ತದಾ? ಇಲ್ಲಲ್ಲ. ಸ್ವಲ್ಪ ಯೋಚನೆ ಮಾಡಿ. ಹಾಗಾದರೆ ನಮ್ಮ ಶತ್ರುಗಳು ನಾವೇ, ನಾವು ಉದ್ಧಾರ ಆಗಲಿಕ್ಕೆ ನಾವೇ ಕಾರಣ ಸರ್. ಅರ್ಥ ಆಯ್ತಾ? ನಮ್ಮ ಖುಷಿಯನ್ನು ನಾವು ಪಡೆದೇವೆ. ಈಗ ನನಗೆ ಹೇಳ್ತಾರೆ, ಮದುವೆ ಆಗಲಿಲ್ಲ ಯಾಕೆ, ಇಷ್ಟು ಕಲ್ತಿದ್ಯಾ, MBA ಮಾಡಿದೀಯಾ, ಅದು ಮಾಡಿದ್ಯಾ, ಜರ್ನಲಿಸಮ್ ಮಾಡಿದ್ಯಾ, ಅಂಗಡಿ ಮಾಡಿದ್ಯಾ, ಯಾಕೆ ಎಷ್ಟು ಸ್ಯಾಲ್ರಿ ಬರ್ತದೆ ನಿಮಗೆ ಅಂತ. ನಾನೊಂದು 10,000 ಹೇಳಿದ್ರೆ ಅವರಿಗೆ 10,000ನ, 30,000 ಹೇಳಿದ್ರೆ 30,000ನ, 50,000 ಹೇಳಿದ್ರೆ ಅಷ್ಟೇನಾ ಇಷ್ಟು ದೊಡ್ಡ ಬರುವುದು ಅಂತ ಅಂಗಡಿಯಲ್ಲಿ ಬರೋದು. ಅವರ ತಲೆಯಲ್ಲಿ ಎಂತ ಗೊತ್ತುಂಟಾ, ಕೋಟಿ ಬರಬೇಕು ಅಂತ. ಹಾಗಾದರೆ ನಾವು 1 ಲಕ್ಷ ಅಂತ ಹೇಳಿದ್ರೆ ಆತು ಬರ್ಪುಣ, ಅಲ್ಲಿಗೆ ಮಾಟ ಹಾಕಿ ಆಯಿತು. ಅವನು 1 ಲಕ್ಷ ಸಿಕ್ಕಿದ್ರು ಕೂಡ ಅವನು ಡಮರ್ ನೆಕ್ಸ್ಟ್ ತಿಂಗಳಲ್ಲಿ. ಅದಕ್ಕೆ ನೋಡಿ, ಮನುಷ್ಯರಲ್ಲಿ ಯಾರಲ್ಲೂ ಹೇಳೋದಿಲ್ಲ, ನಾನು ಎಲ್ಲರಿಗೆ ಹೇಳೋದು ಒಂದು ಬುದ್ಧಿವಾದ, ಯಾರಿಗೂ ನೀವು ನಿಮ್ಮ ಸೀಕ್ರೆಟನ್ನು ಬಿಟ್ಟು ಕೊಡಬೇಡಿ. ಬೇರೆಯವ್ರ ಹತ್ರ ಹೇಳಿ, ಅರ್ಧ ಹೇಳಿ ಸ್ಯಾಲ್ರಿ, ಕಾಲೋಸಿ ಹೇಳಿ. ಈಗ ನಾನು 10,000 ಅಂತ ಹೇಳ್ತೇನೆ, 1 ಲಕ್ಷ ಸಿಕ್ಕಿದ್ರು 10,000 ನನಗೆ ಸಂಬಳ ಅಂತ ಹೇಳ್ತೇನೆ, ನನಗೆ ಖುಷಿಯಾಗಿದ್ದೇನೆ. ನಾನು ಬೇರೆಯವರ 1 ಲಕ್ಷ ತಗೊಳ್ಳಿ ಮಾರ್ರೆ, ಅವನು ಖುಷಿಯಾಗಿದ್ದಾನೆ, ಅವನಿಗೆ ಹೋಗಿ ಕೇಳಿ, ನನ್ನ ಹತ್ರ ಯಾಕೆ ಕೇಳ್ತೀರಾ ಅಂತೇಳಿ ನಾನು ಕೇಳ್ತೀನಿ ಅಲ್ವೇ. ಈಗ ನನಗೆ ಖುಷಿಯಾಗಿದೆ, ಯಾಕೆಂದರೆ ನನಗೆ ದೇವರು ಏನು ಬೇಕು ಅಂತ ಕೇಳಿದ್ದೇನೆ ಮನಪೂರ್ವಕವಾಗಿ, ಅದನ್ನೆಲ್ಲ ಕೊಟ್ಟಿದ್ದಾರೆ ಅಲ್ವೇ, ಕೊಡ್ತಾ ಇದ್ದಾರೆ ಕೂಡ. ಆಗಿರುವಾಗ ನಾನು ಯಾಕೆ ಬೇರೆಯವರ ಸ್ಯಾಲ್ರಿ ಬಗ್ಗೆ ಟೆನ್ಷನ್ ಮಾಡಿಕೊಳ್ಬೇಕು? ನನಗೆ ಈಗ ನೋಡಿ 20,000 30,000 40,000 ರೂಪಾಯಿ ತಿಂಗಳಲ್ಲಿ ದುಡಿದು ಗೊತ್ತುಂಟು. ಆದ ಕಾರಣ ಉಂಟಲ್ಲ, ನನಗೆ ಅದನ್ನು ದೊಡ್ಡ ವಿಷಯ ಆಗೋದಿಲ್ಲ. ಎಜುಕೇಷನ್ ಇದ್ದ ಕಾರಣ ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲರೂ ಕಲೀರಿ, ಆಗ ನಿಮಗೆ ಕೆಪಬಿಲಿಟಿ ಬರ್ತದೆ. ನಿಮಗೆ 1 ಲಕ್ಷ ಬೇಕಾ, 6 ಸಟ್ಟಿಗೆ 6 ಅದಕ್ಕೋಸ್ಕರ ರೆಡಿ ಆಗ್ತಾ ಇರ್ತೀರಾ. ನೋಡಿ, ನೀವು ಸ್ವಂತ ಕಂಪನಿಯನ್ನು ಮಾಡಿ, ನೀವು 10,000 ಅಲ್ಲ 5,000ನೇ ದುಡಿ ಸ್ಟಾರ್ಟಿಂಗಲ್ಲಿ, ಒಂದು 10 ವರ್ಷ ಕಷ್ಟಪಟ್ಟು ಮತ್ತೆ ನೀವು 10,000 ಅಲ್ಲ ಜನ್ಮಾಂತರಗೂ ಕೋಟಿಗಟ್ಟಲೆ ದುಡಿತಾ ಹೋಗ್ತೀರಾ. ಕೂತ್ಕೊಂಡ್ರು ನಿದ್ದೆ ಮಾಡಿದ್ರು ಎಲ್ಲ ಹಣ ಬರ್ತಾ ಇರ್ತದೆ, ಯಾಕಂದರೆ 4-5 ಬ್ರಾಂಚ್ ಮಾಡಿದರೆ ಬರ್ತದಲ್ಲ ಅಂತ ಹೇಳ್ತಾ, ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿದೆ ಅಂತ ದೇವರು ಖಾಲಿ ನಮ್ಮನ್ನು ಹುಟ್ಟಿಸಿ ತಿದ್ದಿಕೊಳ್ಳಿ ಅಂತ ಹೇಳ್ತಾರೆ, ಒಳ್ಳೆಯವರಾಗಿ ಅಂತ ಹೇಳ್ತಾರೆ. ಅದು 100% ಬರ್ತದಾ ಇಲ್ಲ ಅಂತ ದೇವರಿಗೆ ಗೊತ್ತು. ಆದ ಕಾರಣ ಎಲ್ಲರೂ ಒಳ್ಳೆಯವರಾಗಿ, ನಮ್ಮ ಶತ್ರುಗಳನ್ನು ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋಣ. ನಮ್ಮ ಖುಷಿಯನ್ನು ನಾವು ಬೇರೆಯವರ ಕೇಳಿ ಹೇಳಿ ಎಲ್ಲ ಕೆಡಿಸೋದು ಬೇಡ. ಬೇರೆಯವ್ರ ಬಗ್ಗೆ ಹೊಗಳಿ ದೂರುವುದು, ಕೊರತೆಯನ್ನು ಹುಡುಕುವುದೇ ಬೇಡ ಅಂತೇಳಿ ಹೇಳ್ತಾ, ನಮ್ಮ ಖುಷಿಗೆ ನಾವೇ ಕಾರಣ ಅಂತ ಹೇಳ್ತಾ, ಜೈ ಶ್ರೀಕೃಷ್ಣ. ಬಾಯ್. ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಬರ್ತಾ ಇದ್ದೀನಿ, ಹೊಸ ಒಂದು ಟಾಪಿಕ್.